ಹಾಯ್ ನಮಸ್ಕಾರ. ಬೆಂಗಳೂರಲ್ಲಿ ನವವಿವಾಹಿತೆಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮದುವೆಯಾಗಿ ಬರೀ 3 ತಿಂಗಳಲ್ಲಿ ಸಂಸಾರದಲ್ಲಿ ಬಿರುಕು, ಆತ್ಮಹತ್ಯೆಯಲ್ಲಿ ಅಂತ್ಯವಾಗಿದೆ. ಪ್ರೀತಿಸಿ ಮದುವೆಯಾದ ಜೋಡಿಯ ಕತೆ ಇದು. ಬೆಂಗಳೂರಿನ ಬ್ಯಾಡರಹಳ್ಳಿಯ ವಿದ್ಯಮಾನ ನಗರದಲ್ಲಿ ನಡೆದಿರುವ ಘಟನೆ ಇದು. 23 ವರ್ಷದ ಅಮೂಲ್ಯ ಎಂಬ ಯುವತಿ 30 ವರ್ಷದ ಅಭಿಷೇಕ್ ಎಂಬ ಯುವಕನನ್ನು ಪರಸ್ಪರ ಪ್ರೀತಿಸಿ ಮದುವೆಯಾಗಿರ್ತಾರೆ. ಆದರೆ ಪತಿಯ ಮನೆಯವರ ಕಿರುಕುಳಕ್ಕೆ ಬೇಸತ್ತ ಯುವತಿ ಪತಿಯ ಮನೆಯಲ್ಲಿಯೇ ನೇಣಿಗೆ ಶರಣಾಗಿದ್ದಾಳೆ. ಮಗಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಅಮೂಲ್ಯ ಮನೆಯವರು ಪತಿಯ ಕುಟುಂಬಸ್ಥರೇ ನಮ್ಮ ಮಗಳ ಸಾವಿಗೆ ಕಾರಣ ಎಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಬ್ಯಾಡರಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಅಮೂಲ್ಯಳ ಪತಿ ಅಭಿಷೇಕ್ ಎಂಬಾತ ಆಟೋ ಓಡಿಸ್ತಿದ್ದ ಮತ್ತು ಪ್ರತಿದಿನ ಅಮೂಲ್ಯಳಿಗೆ ಕಿರುಕುಳ ನೀಡ್ತಾ ಇದ್ದ, ಪ್ರತಿನಿತ್ಯ ಜಗಳ ಮಾಡ್ತಾ ಇದ್ದ ಮತ್ತು ನಾನು ಬೇರೆ ಮದುವೆ ಆಗಬೇಕು ಅಂತ ಹಿಂಸೆ ಕೂಡ ಮಾಡ್ತಾ ಇದ್ದ ಅಂತ ಅಮೂಲ್ಯಳ ತಾಯಿ ಹೇಳಿಕೊಂಡಿದ್ದಾರೆ. ಇವರು ಬೆಂಗಳೂರಿನ ಅಕ್ಕಪಕ್ಕದ ಪ್ರದೇಶದವರಾದದ್ದರಿಂದ ಪರಸ್ಪರ ಪ್ರೀತಿಸಿ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಿರ್ತಾರೆ. ಎರಡೂ ಮನೆಯ ಪೋಷಕರು ಯಾವುದೇ ರೀತಿಯ ಗೊಂದಲಗಳಿಗೆ ಒಳಗಾಗದೆ ಇಬ್ಬರಿಗೂ ಮದುವೆ ಕೂಡ ಮಾಡಿರ್ತಾರೆ. ಆದರೆ ಈ ಮದುವೆ 3 ತಿಂಗಳಲ್ಲಿ ಸಾವಿನೊಂದಿಗೆ ಅಂತ್ಯವಾಗಿದೆ. ಅಭಿಷೇಕ್ ಮನೆಯವರ 4 ಮೇಲೆ ಪೊಲೀಸರು FIR ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಪೊಲೀಸರ ತನಿಖೆಯ ವೇಳೆ ಇನ್ನಷ್ಟು ವಿಚಾರಗಳು ಕೂಡ ಬಯಲಾಗಬೇಕಿದೆ. ಮತ್ತೊಂದು ವಿಡಿಯೋದಲ್ಲಿ ಆಗೋಣ. ನಮಸ್ಕಾರ.